ನನ್ನ ತಾಯಿಯ ಅಂತ್ಯ ಸಂಸ್ಕಾರವನ್ನು ನಮ್ಮ ಮನೆಯ ಹಿತ್ತಿನಲ್ಲಿ ಮಾಡಿಸುತ್ತಿರುವ ಪಾಪಿ ಕಾಲಕ್ಕೆ ಇಂದಿನಿಂದ ನೀವು ವೇದ ವಂಚಿತರಾಗಿ ವೀಣಾ ಮೇಡಮ್ ನಾನು ಹೇಳೋದು, ಅವರು ಒಳ್ಳೊಳ್ಳೆ ಪ್ರೋಗ್ರಾಮೇ ಮಾಡಿಸ್ತಾರೆ. ಇದನ್ನು ಒಂದು ನೋಡಿ ಬರುವಂತ ಆಯಿತು. ಬಹಳ ಚೆನ್ನಾಗಿದೆ. ಇದನ್ನು ಇನ್ನಿನ್ನು ಮಕ್ಕಳು ನೋಡಿದರೆ ಶಾಲೆಗಳಲ್ಲೆಲ್ಲ ಮಾಡಿಸಿದರೆ ತುಂಬ ಒಳ್ಳೆಯದು. ಶುಭವಾಗಲಿ ಟೀಮಿಗೆ. ಎಲ್ಲರೂ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಿದ್ದಾರೆ. ಟೀಮಿನ ಹಿಂದೆ ಅಂದರೆ ಮೇನ್ ಪಾತ್ರಧಾರಿಯ ಹಿಂದೆ ಸಹ ಅವನ ಟೀಮ್ ವರ್ಕ್ ಸಹ ತುಂಬ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ಲರಿಗೂ ಒಂಥರ ಅಟ್ರ್ಯಾಕ್ಟ್ ಆಗೋ ರೀತಿ ಇತ್ತು, ಮೆಸೇಜ್ ಇತ್ತು, ವ್ಯಾಲ್ಯೂಸ್, ಹ್ಯೂಮನ್ ವ್ಯಾಲ್ಯೂಸ್ ಇತ್ತು. ಎಲ್ಲದಕ್ಕಿಂತ ಮೀರಿ ಪರ್ಫಾರ್ಮೆನ್ಸ್ ಅಂತ ಎಕ್ಸ್ಟ್ರಾರ್ಡಿನರಿ ಥ್ಯಾಂಕ್ ಯು. ನಾಟಕ ಬಹಳ ಚೆನ್ನಾಗಿ ಬಂತು, ಪರಿಣಾಮಕಾರಿಯಾಗಿ ಮೂಡಿ ಬಂತು. ಬೆಳಕಿನ ವ್ಯವಸ್ಥೆ ಇರ್ಬೋದು, ಹಿನ್ನೆಲೆಯನ್ನು ಬಳಸಿಕೊಂಡ ರೀತಿ ಮತ್ತು ಬಹಳ ಉತ್ಸಾಹದಿಂದ ಮಾಡಿದ ಅಭಿನಯ ಬಹಳ ಹಿತಕಾರಿ ಅಂತ ಅನ್ನಿಸ್ತು. ಪೌರಾಣಿಕ ಪ್ರಸಂಗಗಳಲ್ಲಿ ಬರುವಂಥ ಪ್ರಸಂಗಗಳನ್ನು ಇಟ್ಕೊಂಡು ಈ ರೀತಿ ನಾಟಕಗಳನ್ನು ರಂಗಭೂಮಿಯಲ್ಲಿ ತರುವುದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಒಬ್ಬ ಯುವಕ, ಅದು ವಿದ್ಯಾರ್ಥಿ ಆಗಿದ್ದವನು, 10ನೇ ತರಗತಿಯಲ್ಲಿ ಕಲಿತಾ ಇರೋದು. ಅವನು ಎಷ್ಟು ಚೆನ್ನಾಗಿ ಎಲ್ಲ ಪಾತ್ರಗಳನ್ನು ಒಂದೊಂದೊಂದು ಬದಲಿಸುತ್ತಾ ಅದನ್ನು ಅಭಿನಯಿಸುವುದು ಎಷ್ಟು ಕಷ್ಟ ಅಂತೇಳಿ ನಮಗೆ ನೋಡಿದವರಿಗೆ ಅರ್ಥ ಆಗ್ತದೆ. ಇಂಥದ್ದೊಂದು ಪ್ರಯೋಗ ಬಹಳ ಮೆಚ್ಚತಕ್ಕಂಥದ್ದು. ಹಾಗೆ ಇದು ಬಹುಶಃ ಮರೆಯಲಾದ ಕ್ಷಣ ಅಂತೇಳಿ ಹೇಳ್ತೇನೆ. ನಮಗೆ ಹೊಸ ವರ್ಷದ ಆಗಮನ ಈ ರೀತಿಯಾಗಿ ಒಂದು ಪಂಚಗವ್ಯದ ಮೂಲಕ ನಡೆದದ್ದು ಬಹಳ ಖುಷಿ ಕೊಟ್ಟಿದ್ದು. ನಿಮ್ಮ ನಾಟಕ ತಂಡದ ಎಲ್ಲ ಸದಸ್ಯರಿಗೂ, ಡಾಕ್ಟರ್ ರಘುನಂದನ್ ಮತ್ತು ಗೌತಮ್ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ.